ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ನಾನು ಕೆಲಸಕ್ಕಾಗಿ ಇದು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದನ್ನು ಪಕ್ಷ ಗೌರವಿಸಿ ಗುರುತಿಸಿ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲು ನಾನು ಎಲ್ಲ ನಾಯಕರುಗಳಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಈ ಭಾಗದ ಸಂಸದರು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ಮತ್ತು ಎಲ್ಲ ನಮ್ಮ ಶಾಸಕರು ಕೂಡ ನನಗೆ ಬೆಂಬಲ ನೀಡಿ ಆರಿಸಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಅಡ್ಡ ಮತದಾನ ಆಗಿದ್ದು ದುರ್ದೈವ, ಆದರೆ ಗೆದ್ದದ್ದು ನಿಜ, ಗೆದ್ದಿದ್ದೀನಿ. ಆ ಅಡ್ಡ ಮತದಾನ ಬಗ್ಗೆ ನಮ್ಮ ಎಲ್ಲ ವರಿಷ್ಠರು ಮತ್ತು ಕೇಂದ್ರದ ನಾಯಕರು ಅದರ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಸ್ವಲ್ಪ ದಿನ ಬೇಕಾಗ್ಬೋದು ಯಾರು ಏನು ಅಂತ. ಅವ್ರ ಬಗ್ಗೆ ಪಕ್ಷ ಖಂಡಿತವಾಗಿ ಉಗ್ರವಾದಂಥ ಕ್ರಮ ಇಲ್ಲಿ ನಾನು ರಾಜ್ಯ ಶಿಸ್ತು ಸಮಿತಿಯ ಅಧ್ಯಕ್ಷನಾಗಿ ಶಾಸಕರುಗಳ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ನನಗೆ ಬರೋದಿಲ್ಲ. ಅಧಿಕಾರ ಇರೋದು ಕೇಂದ್ರದ ಶಿಸ್ತು ಸಮಿತಿಗೆ. ಬಟ್ ನನ್ನ ಕಡೆಯಿಂದ ವರದಿ ಕೇಳ್ತಾರೆ. ಬಹುಶಃ ಆ ವರದಿಯನ್ನು ನಾನು ಕಳಿಸ್ತೀನಿ. ಈಗಾಗಲೇ ಫೋನ್ ಮುಖಾಂತರ ನಮ್ಮ ವರಿಷ್ಠರು ನನಗೆ ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆ ವರಿಷ್ಠರಿಗೆ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ. ಹೀಗಾಗಿ ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಸಿ ಟಿ ರವಿ ಮತ್ತು ಎನ್ ಮಹೇಶ್ ಮತ್ತು ಮಹೇಶ್ ಟೆಂಕೆ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ತನ್ನ ಮೂಲಕ ಅವರೆಲ್ಲ ಈಗಾಗಲೇ ಕಾರ್ಯಪ್ರವೃತ್ತಿ ಮಾಡಿದ್ದಾರೆ. ಖಂಡಿತವಾಗಿಯೂ ಯಾರು ಈ ರೀತಿ ಅಡ್ಡ ಮತದಾನ ಮಾಡಿದರೆ ಸಿಗ್ತಾರೆ ಮತ್ತು ಕ್ರಮ ಆಗೇ ಆಗ್ತದೆ. ನಾವು ಕೂಡ ಡೆಫಿನೆಟ್ಲಿ. ಯಾಕಂದರೆ ನಾನು ಒಬ್ಬ ಕಾರ್ಯಕರ್ತನಾಗಿ ಒಂದು ಅವಕಾಶಕ್ಕಾಗಿ ಇಡೀ ರಾಜ್ಯದ ಕಾರ್ಯಕರ್ತರು ಖುಷಿಯಾಗಿದ್ದಾರೆ. ಆ ಖುಷಿಯಲ್ಲಿ ಈ ಒಂದು ವ್ಯತ್ಯಾಸ ಆಗಿತ್ತು. ಅಂದರೆ ಅಡ್ಡ ಮತದಾನ ಮಾಡಿದ್ದು ಅಷ್ಟೇ ಬೇಸರ ಕಾರ್ಯಕರ್ತರಾಗಿದೆ. ಹೀಗಾಗಿ ಒಂದು ಭಾಳ ಕೆಟ್ಟ ಸಂದೇಶವನ್ನು ಕೇವಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಂತಲ್ಲ, ಇಡೀ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ. ಇದೆಲ್ಲ ಒಂದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾರೇ ಇರ್ಬೋದು, ಈ ರೀತಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ವಿಚಾರ ಮಾಡ್ತೀವಿ. ಹೀಗಾಗಿ ಇದನ್ನು ಸರಿ ಮಾಡುವಂಥ ಕೆಲಸ ಎಲ್ಲರದ್ದು ಇದೆ ಅಂತ ನಾನು. ಈಗ ನಾನು ಒಳ್ಳೆ ತರಗತಿಯಿಂದ ಜವಾಬ್ದಾರಿ ನನಗೆ ಬರುತ್ತದೆ. ಸಂಘಟನೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ ಅನುಭವ ಇದೆ. ಪ್ರತಿನಿಧಿಯಾಗಿ ಮೊದಲ ಬಾರಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ನಮ್ಮ ಹಿರಿಯರೆಲ್ಲ ಮಾರ್ಗದರ್ಶನ ತೆಗೆದುಕೊಂಡು ಮತ್ತು ಇಲ್ಲೆಲ್ಲ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಮಹೇಶ್ ಟೆಂಕೆ ಅವರು, ಅರವಿಂದ್ ಬೆಲ್ಲದ್ ಅವರು ಮತ್ತು ನಮ್ಮ ನಾಯಕರಿದ್ದಾರೆ. ಅದೆಲ್ಲ ಒಂದು ಅನುಭವದಿಂದ ಅವರ ಒಂದು ಸಲಹೆ ಮಾರ್ಗದರ್ಶನದ ಮೇಲೆ ಏನೇನು ಮಾಡಬೇಕು ನಾವು ಬರುವಂಥ ದಿನಗಳಲ್ಲಿ ಮಾಡ್ತೀವಿ.